ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ರಾಜ್ಯದ ಸುಮಾರು 10,000 ದಲಿತ ಸರ್ಕಾರಿ ನೌಕರರ ಒಂದು ಹಿಂಬಡ್ತಿ ಸಾಧ್ಯತೆ. ಹೌದು, ಬಡ್ತಿಗಳಲ್ಲಿ ಮೀಸಲಾತಿಯನ್ನು ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ರದ್ದುಗೊಳಿಸಿರುವ ಪರಿಣಾಮ ಈ ಒಂದು ಹಿಂಬಡ್ತಿಯನ್ನು ಪಡೆಯುವ ಭೀತಿಯಲ್ಲಿರುವ ರಾಜ್ಯದ ಸುಮಾರು 10,000 ದಲಿತ ಸರ್ಕಾರಿ ನೌಕರರ ಭವಿಷ್ಯ ತುಗುಯಾಲೆಯಲ್ಲಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶವನ್ನು ಪ್ರಶ್ನಿಸಲು ಸಜ್ಜಾಗಿದ್ದು 2018 ರಾಜ್ಯ ವಿಧಾನಸಭಾ ಚುನಾವಣೆಗೆ ಮುನ್ನ ಈ ಒಂದು ರಾಜಕೀಯ ಹಾನಿಯನ್ನು ತಪ್ಪಿಸಲು ಈ ಒಂದು ಸೂತ್ರವೊಂದನ್ನು ರೂಪಿಸಲು ಒಂದು ಹೆಣಗಾಡ್ತಾ ಇದೆ. ಕಾಂಗ್ರೆಸ್ ಒಬ್ಬರು ಹಿರಿಯ ಸಚಿವರು ಏನು ಹೇಳ್ತಾರೆ ಅಂದರೆ, ನಾವೀಗ ಇಕ್ಕಟ್ಟಿನ ಸ್ಥಿತಿಯಲ್ಲಿದ್ದೇವೆ, ದಲಿತರ ಪರವಾಗಿ ನಿಲ್ಲುವಲ್ಲಿ ನಾವೇನಾದರೂ ವಿಫಲವಾದರೆ ನಮ್ಮನ್ನ ಮುಂದೆ ಈ ಒಂದು ವಿರೋಧ ಪಕ್ಷದವರು ಒಂದು ದಲಿತ ವಿರೋಧಿ ಪಟ್ಟವನ್ನು ನಮಗೆ ಕಟ್ತಾರೆ ಮತ್ತು ಮುಂದೆ ಬರುವಂತ ಪಕ್ಷದ ಚುನಾವಣೆಯ ಭವಿಷ್ಯದ ಮೇಲೆ ತುಂಬಾ ಒಂದು ಪರಿಣಾಮ ಬೀಳುತ್ತೆ ಅಂತ ಈ ಒಂದು ಹೇಳಿಕೆಯನ್ನ ನೀಡಿರುವಂಥದ್ದು. ರಾಜ್ಯ ಸರ್ಕಾರವು 1978ರಿಂದ ಮೀಸಲಾತಿ ಆಧಾರದಲ್ಲಿ ಒಂದು ಪರಿಶಿಷ್ಟ ಜಾತಿ ಪಂಗಡಗಳ ಒಂದು ನೌಕರರಿಗೆ ಬಡ್ತಿಯನ್ನು ನೀಡಿದ್ದ ಜ್ಯೇಷ್ಠತೆಯನ್ನು ಫೆಬ್ರವರಿ 9ರಂದು ಸುಪ್ರೀಂ ಕೋರ್ಟ್ ರದ್ದು ಮಾಡಿತ್ತು. ಹೀಗೆ ಬಡ್ತಿ ಪಡೆದವರನ್ನು ಹಿಂಬಡ್ತಿಗೊಳಿಸಲು 3 ತಿಂಗಳ ಒಂದು ಗಡುವನ್ನು ಕೂಡ ನೀಡಿತ್ತು. ಒಟ್ಟಾರೆ 65 ಸರ್ಕಾರಿ ಇಲಾಖೆಗಳಲ್ಲಿ ಪ್ರತಿಯೊಂದರಲ್ಲೂ 18% ಹುದ್ದೆಗಳನ್ನು SC/ST ಅವರಿಗೆ ನೀಡಲಾಗ್ತಿದೆ ಮೀಸಲಾತಿಯಲ್ಲಿ. ಒಟ್ಟಾರೆ 7,000ರಿಂದ 10,000 ಅಧಿಕಾರಿಗಳು ಮತ್ತು ನೌಕರರು ಈ ಒಂದು ಹಿಂಬಡ್ತಿಯನ್ನು ಪಡೆಯಬಹುದು ಅಂತ ಒಂದು ಕರ್ನಾಟಕ ರಾಜ್ಯ ನೌಕರರ ಸಂಘದ ಅಧ್ಯಕ್ಷ BP ಮಂಜೇಗೌಡ ಅವರು ಒಂದು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಈ ಒಂದು ಹಿಂಬಡ್ತಿ ಕ್ರಮವನ್ನು ವಿರೋಧಿಸಲು ಈ ಒಂದು ಮೀಸಲಾತಿ ಪರ ಗುಂಪುಗಳ ಒಂದು ನಿರ್ಧಾರವನ್ನು ಮಾಡಿದೆ. ಈ ಒಂದು ಸರ್ಕಾರದ ನಿಲುವು ಯಾವ ರೀತಿ ಇರುತ್ತೆ ಮುಂದಿನ ಅಂತ ನಾವು ಕಾದು ನೋಡಬೇಕಾಗಿರುತ್ತೆ. ನಿಮ್ಗೆ ಅನಿಸುತ್ತೆ ಈ ಒಂದು ಹಿಂಬಡ್ತಿಯ ಬಗ್ಗೆ ಕೆಲವಡೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದೆ ಕೆಳ ಲೈಕ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.